ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಹಾಯವು ಎಲ್ಲಿಂದ ಬರುವುದು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 121, 1 ಮತ್ತು 2ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನಮ್ಮ ಜೀವನದಲ್ಲಿ ನಾವೆಲ್ಲರಿಗೂ ಸಹಾಯ ಬೇಕಾದಂಥ ಕ್ಷಣಗಳು ಬರುತ್ತದೆ. ಸಂಕಟಗಳು, ಗೊಂದಲಗಳು ನಮ್ಮನ್ನು ಕಾಡಿಸುತ್ತದೆ. ಆಗ ನಾವು ಯಾರ ಕಡೆಗೆ ನೋಡುತ್ತೇವೆ ಅದು ಬಹಳ ಮುಖ್ಯ. ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಪರ್ವತಗಳ ಕಡೆಗೆ ಅಂದರೆ ದೇವರ ಕಡೆಗೆ ನೋಡುತ್ತೇನೆ. ಇಂದು ನಾವೆಲ್ಲ ದೇವ ಜನರು ಕೇಳಬೇಕಾದಂಥ ಒಂದು ಪ್ರಶ್ನೆ ಇದೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಸಹಾಯಕ್ಕಾಗಿ ನಾನು ಎಲ್ಲಿ ನೋಡುತ್ತಿದ್ದೇನೆ? ನಮ್ಮ ಸಹಾಯ ಮನುಷ್ಯರಿಂದ, ಒಂದು ಕಂಪನಿಯಿಂದ, ಒಂದು ಸಂಸ್ಥೆಯಿಂದ ಬರುವುದಿಲ್ಲ. ನಮ್ಮ ಸಹಾಯ ನಮ್ಮ ಸೃಷ್ಟಿಕರ್ತನಾದ ದೇವರಿಂದಲೇ ನಮಗೆ ಸಹಾಯ ಬರುತ್ತದೆ ಎಂಬಂಥ ಒಂದು ಭರವಸೆ ಇರಬೇಕು. ಸಹಾಯ ಬೇಕಾದಂಥ ಸಮಯದಲ್ಲಿ ನಾವು ದೇವರ ಕಡೆಗೆ ನೋಡಬೇಕು. ಆಗ ದೇವರು ಸಮಯಕ್ಕೆ ಸರಿಯಾಗಿ ನಮಗೆ ಸಹಾಯವು ಮಾಡುತ್ತಾರೆ. ಇಂದು ನಿಮ್ಮ ಜೀವನದಲ್ಲಿ ಸಹಾಯ ಎಲ್ಲಿ ನಿರೀಕ್ಷಿಸುತ್ತಿದ್ದೀರಿ? ಎಲ್ಲ ಸಮಯದಲ್ಲಿ ನಮಗೆ ಸಹಾಯ ಹರಿದು ಬರುವ ಪರ್ವತವೆಂದರೆ ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ನಮಗೆ ಸಹಾಯ ಬರುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಕೀರ್ತನೆಗಾರನ ಹೇಳುತ್ತಿದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಓ ಸ್ತೋತ್ರ, ನನ್ನ ಸಹಾಯವು ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಂದ ಬರುತ್ತದೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ತನ್ನ ಕೆಲಸವನ್ನು ಬಹಳ ಕಠಿಣ ಪರಿಶ್ರಮದಿಂದ ಸ್ತೋತ್ರ ನಂಬಿಗಸ್ತರಾಗಿ ಮಾಡುತ್ತಿದ್ದರು. ಆದರೆ ಅವರ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅನೇಕರಿಗೆ ಪ್ರಮೋಷನ್ ಸಿಕ್ತು, ಬಡ್ತಿ ಸಿಕ್ತು. ಇವರಿಗೆ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಇವರನ್ನು ಯಾರು ಗುರುತಿಸಲಿಲ್ಲ, ಇವರಿಗೆ ಯಾವುದೇ ಪ್ರಮೋಷನ್ ಬರಲಿಲ್ಲ. ಆದರೆ ಇವರು ಅನೇಕ ಆವೃತ್ತಿ ಸೋತು ಹೋದರು, ಕುಗ್ಗಿ ಹೋದರು. ಒಂದು ಸಾರಿ ಒಂದು ರಾತ್ರಿ ಊಟ ಮಾಡದೆ ತಮ್ಮ ಕೊಠಡಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ದೇವರೇ, ನನ್ನ ಕಂಪನಿಯಲ್ಲಿ ಎಲ್ಲರಿಗೂ ಪ್ರಮೋಷನ್ ಸಿಗ್ತಾ ಇದೆ, ಎಲ್ಲರೂ ಉನ್ನತವಾದ ಹುದ್ದೆಗೆ ಹೋಗುತ್ತಿದ್ದಾರೆ, ಆದರೆ ನಾನು ನಿನ್ನನ್ನು ನಂಬಿದ್ದೇನೆ. ನಾನು ಯಾರ ಪ್ರಭಾವವನ್ನು ಬಳಸುವುದಿಲ್ಲ, ನಾನು ನಿನ್ನ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯ ಬರುವ ಪರ್ವತವಾದ ಯೇಸುವೆ, ನಾನು ನಿನ್ನ ಕಡೆಗೆ ನೋಡುತ್ತೇನೆ, ನನಗೆ ಸಹಾಯ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ, ಕೆಲವು ದಿನಗಳ ತರುವಾಯ ಆ ಕಂಪನಿಯ ಅನೇಕ ಅಧಿಕಾರಿಗಳು ಬಂದು ಒಬ್ಬೊಬ್ಬರವರ ಕಾರ್ಯಗಳನ್ನು ನೋಡಿದಾಗ ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಇವರು ಬಹಳ ನಂಬಿಗಸ್ತರಾಗಿ ಅನೇಕ ವರ್ಷಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು, ಬೇರೆ ಎಲ್ಲರಿಗೂ ಉನ್ನತವಾದ ಹುದ್ದೆ ಸಿಕ್ಕಿದೆ, ಇವರಿಗೆ ಯಾಕೆ ಸಿಕ್ಕಿಲ್ಲ ಎಂಬುದಾಗಿ ತಿಳಿದುಕೊಂಡು ಆ ಕಂಪನಿಯಲ್ಲಿ ಅವರಿಗೆ ಇವರು ಬಯಸುವುದಕ್ಕಿಂತ ಒಂದು ಉನ್ನತವಾದ ಕೆಲಸವನ್ನು ಸ್ತೋತ್ರ ದೇವರು ಒದಗಿಸಿಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮ್ಮನ್ನು ಮರೆಯುವುದಿಲ್ಲ. ಇವತ್ತು ಕೂಡ ಸಹಾಯಕ್ಕಾಗಿ, ಪಾಸ್ಟರ್ ನನಗೆ ರಾಜಕೀಯ ವ್ಯಕ್ತಿಗಳು ಗೊತ್ತಿದ್ದಾರೆ, ನನಗೆ ಆ ಮಿನಿಸ್ಟ್ರಿ ಗೊತ್ತಿದ್ದಾರೆ, ಇವರು ಗೊತ್ತಿದ್ದಾರೆ, ಪೊಲೀಸ್ ಅಧಿಕಾರಿ ಗೊತ್ತಿದ್ದಾರೆ. ನೋ, ಅವ್ರನ್ನೆಲ್ಲ ನೋಡಬೇಡ್ರಿ, ನಿರಾಶೆಗೊಳಗಾಗುತ್ತೀರಾ. ಆದರೆ ದೇವರನ್ನು ನೋಡ್ರಿ, ಸಹಾಯಕ್ಕಾಗಿ ದೇವರನ್ನು ದೃಷ್ಟಿಸಿರಿ. ನಿಶ್ಚಯವಾಗಿ ಕರ್ತನ ನಿಮ್ಮನ್ನು ಮಾನಿಸಿ ನಿಮ್ಮ ಜೀವಿತದಲ್ಲಿ ಇನ್ನೂ ಉನ್ನತವಾಗಿ ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಹಾಗಾದರೆ ಈ ದಿನ ನಾವು ಹೇಳೋಣ, ನಾನು ಕಣ್ಣೆತ್ತಿ ನಿಮ್ಮ ಕಡೆಗೆ ನೋಡುತ್ತೇನೆ, ನಿನ್ನಿಂದ
ನಮಗೆ ಸಹಾಯ ಬರಲಿ ಎಂಬುದಾಗಿ ಕಣ್ಗಳನ್ನು ಮುಚ್ಚೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಕೀರ್ತನೆಗಾರನು ಹೇಳುವ ಹಾಗೆ ನಾವು ಸಹ ಕಣ್ಣೆತ್ತಿ ಸಹಾಯ ಬರುವ ಪರ್ವತದ ಕಡೆಗೆ ನಾವು ನೋಡ್ತೇವೆ ಸ್ವಾಮಿ. ಅನೇಕರನ್ನ ನಾವು ಮನುಷ್ಯರನ್ನು ದೃಷ್ಟಿಸಿ, ಹಣವನ್ನು ದೃಷ್ಟಿಸಿ ಸೋತು ಹೋಗಿದ್ದೇವೆ. ಆದರೆ ದೇವರೇ, ನೀನು ಸಹಾಯ ಮಾಡುವಾತನು. ನಿಮ್ಮಿಂದ ನಮಗೆ ಸಹಾಯ ಬರಲಿ, ನಿಮ್ಮಿಂದ ನಮಗೆ ಪ್ರಮೋಷನ್ ಬರಲಿ, ನಿಮ್ಮಿಂದ ನಮಗೆ ಉನ್ನತಿ ಬರಲಿ. ಯಾವಾಗಲೂ ನಮ್ಮ ಕಣ್ಗಳು ನಿಮ್ಮನ್ನು ನೋಡುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳಿಗೆ ಹೊಸ ಆಶೀರ್ವಾದವನ್ನು ಕೊಡ್ರಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಕಣ್ಣೆತ್ತಿ ದೇವರ ಕಡೆಗೆ ನೋಡೋಣ, ಸಹಾಯಕ್ಕಾಗಿ ದೇವರ ಕಡೆಗೆ ನೋಡೋಣ. ನಿಶ್ಚಯವಾಗಿ ದೇವರು ನಿಮಗೆ ಸಹಾಯ ಮಾಡುವರು. ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಕೇವಲ ನೀವು ಮಾತ್ರ ಕೇಳಿಸಿಕೊಳ್ಳುವುದಲ್ಲ, ಇದನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಸ್ತೋತ್ರ. ದೇವರ ನಾಮ ಮಹಿಮೆ ಹೊಂದುವುದಕ್ಕಾಗಿ ದೇವರ ವಚನಗಳು ಇನ್ನೂ ಅನೇಕರಿಗೆ ಸ್ತೋತ್ರ ಅವರು ಸಹ ಕೇಳಿಸಿಕೊಂಡು ದೈವಿಕ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಶೇರ್ ಮಾಡಿರಿ. ನಾನು ಸಹ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.